ಓಕೆ, ಯಾರದೇ ಜೀವನದಲ್ಲಿ ಆದ್ರೂ ಕೂಡ ಅವರ ಗುರಿಯನ್ನ ಮುಟ್ಲಿಕ್ಕೆ ಅಥವಾ ಏನನ್ನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಒಬ್ಬ ಗುರು ಅಂತ ಇರ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಅವಧೂತರಾಗ್ಲಿಕ್ಕೆ ತಮ್ಮ ಜೀವನದಲ್ಲಿ ಗುರು ಯಾರು ಅಥವಾ ಗುರುವಿನ ಪರಂಪರೆ ತಮ್ಮ ಜೀವನದಲ್ಲಿ ಯಾವ ತರ ಇದೆ ಅನ್ನೋದು. ಗುರು ಅನ್ನಕ್ಕೆ ಎರಡರ್ಥ ಹೇಳ್ಬೋದು. ಗು ಅಂದ್ರೆ ಅಜ್ಞಾನ, ರಮ್ ಅಂದ್ರೆ ವಿದ್ಯುತ್ ಶಕ್ತಿ ಅಂದ್ರೆ ಬೆಂಕಿ. ಅಜ್ಞಾನವನ್ನು ನಾಶ ಮಾಡ್ತಕ್ಕಂಥವನೇ ಗುರು. ಗಂಧದ ಮರ ಎಲ್ಲೋ ಒಂದ್ ಕಡೆ ಇದ್ರೆ, ಎಲ್ಲೋ ಒಂದ್ ಕಡೆ ಘಮಘಮ ಅಂತಿದ್ರೆ ಅದು ಗಂಧದ ಮರ ಯಾರಿಗೆ ಗೊತ್ತಾಗ್ತದೆ? ಅದನ್ನ ತಂದು ಅದನ್ನ ತೆಗೆದು ಅದು ಭಗವಂತನಿಗೆ ಚಂದನ ಸಮರ್ಪಣೆ ಮಾಡುವಂಥ ವ್ಯಕ್ತಿ ಬೇಕಲ್ಲ, ಅವನೇ ಗುರು. ಅಂತ ಗುರುವು ನನ್ನ ಒಳಗಿರ್ತಕ್ಕಂತಹ ಎಲ್ಲೋ ಘಟರೊಳಗೆ ಬಿದ್ದಿದ್ದೆ ನಾನು. ಅದನ್ನ ನಾನು ಎತ್ತಿ ತೊಳೆದು ಪರಿಶುದ್ಧ ಮಾಡಿ, ನೀನೊಂದು ಚೈತನ್ಯ, ನೀನೊಂದು ನವಮಣಿ ಅಂತ ಹೇಳಿ ಮೊದಲು ದಾರಿ ತೋರಿಸಿಕೊಟ್ಟಂಥವ ನನ್ನ ಅಜ್ಜ ನಾಗರಾಜರಾಯರು. ನನಗೆ ಸಿದ್ಧಾರೂಢಜ್ಜನ ಪರಿಚಯ ಅವತ್ತಿರಲಿಲ್ಲ, ಆದ್ರೆ ಅವತ್ತೇ ಪರಿಚಯ ಮಾಡಿಸಿದ್ರು ನನಗೆ 3 ಜನನ. ಒಂದು ಸಿದ್ಧಾರೂಢರನ್ನ, ಆಮೇಲೆ ಮಡಿವಾಳಪ್ಪನವ್ರನ್ನ, ರಾಘವೇಂದ್ರ ಸ್ವಾಮಿಗಳನ್ನ, ಸಂತ ಶಿಶುನಾಳ ಶರೀಫರನ್ನ. ಅವತ್ತು ಈ ಊರು ಹುಬ್ಬಳ್ಳಿ ಅಂತ ಒಂದು ಅದಂತಲೇ ನಂಗೆ ಗೊತ್ತಿರಲಿಲ್ಲ. ಅಂತ ಹೊತ್ತಿನಲ್ಲಿ ನನ್ನ ಅಜ್ಜ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಹೆಣದ ಮೇಲೆಲ್ಲ ಕೂರಿಸಿ, ನಾನಿದು ಮೈಲಿಗೆ ಅಲ್ವಾ ಅಜ್ಜ ಅಂತಿದ್ದೆ. ನಮ್ಮ ಅಜ್ಜ ಹೇಳ್ತಾ ಇದ್ರು, ಮೈಲಿಗೆ ಅನ್ನೋ ಶಬ್ದಕ್ಕೆ ಅರ್ಥ ಏನಪ್ಪಾ? ಏನು ಅಂದ್ರೆ ನಾನು ನಂದು ಅಂತ ಕೂಗಾಡೋ ಜಾಗ ಎಲ್ಲ ಮೈಲಿಗೆ. ನೋಡು, ಮನೆಯೊಳಗೆ ನಿಮ್ಮಮ್ಮ ಎಷ್ಟು ಜಗಳಾಡ್ತಾಳೆ ನಿಮ್ಮ ಅಪ್ಪನ ಹತ್ರ. ಬೇಡ, ನಿಮ್ಮ ಅಜ್ಜಿ ನನ್ನ ಜೊತೆ ಎಷ್ಟು ಜಗಳಾಡ್ತಾಳೆ. ಒಂದು ಸಣ್ಣ ತುಂಡು ಮನೇಲಿ ನಂದು 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 ಮೈಲಿಗೆ ತುಂಬಿದೆ. ಈ ಸ್ಮಶಾನದಲ್ಲಿ ನೋಡು, ಎಲ್ಲ ಸುಟ್ಟು ಹಣೆ ಏರುವ ಭಸ್ಮವಾಗಿ ಗಾಳಿಲಿ ಹರಾಡ್ತಾ ಇದೆ ನೋಡಿ. ಅಂತ ಅದು ಹಾರುವ ಆ ಒಂದು ಅದೇನಿದೆ, ಅದು ಆ ಹಗುರತನವನ್ನು ತೋರಿಸುವ ಜಾಗ ಇದು. ನೀನು ಯಾವುದೋ ಕಲ್ಲನ್ನು ಪೂಜೆ ಮಾಡ್ತೀಯ, ಕಲ್ಲೊಳಗೆ ಪೂಜೆ ಮಾಡಬೇಕಾದ್ರೆ ನೀನು ಇಹ ಪ್ರಾಣ ವಾಂಗ್ಮನಃ ಜಿಹ್ವಾಗ್ರಾಣೈ ಉಚ್ಛ್ವಾಸ ರೂಪೇಣ ಬಹಿರಾಗತ್ಯ ಅಂತೇಳಿ ಜೀವ ಇಟ್ಟ ಮೇಲೆ ಅದು ದೇವರು ಹೌದು ಅಲ್ವಾ ಗೊತ್ತಿಲ್ಲ, ಪೂಜೆ ಮಾಡ್ಕೊಂಡು ಹೋಗ್ತೀಯ. ಹಾಗೆ ಇದು ಒಂದು ಕಲ್ಲು, ಇದು ಒಂದು ಜಡ. ಈ ಹೆಣದ ಮೇಲೆ ಕೂತ್ಕೊಂಡು ನೋಡು, ಈ ಹೆಣದನ್ನು ಮಾತಾಡಿಸು ಅಂತ ಅದರಲ್ಲಿ ಕಣ್ಣು ಬಿಡಿಸಿ ತೋರಿಸ್ಕೊಟ್ಟು ನನ್ನನ್ನು ಆ ಅಘೋರ ಸಾಧನೆಯನ್ನು ಮಾಡಿಸಿ ತೋರಿಸಿದ್ರು. ಅದರೊಳಗೆ ಕೆಲವೆಲ್ಲ ಬೇರೆದು ಬರುತ್ತೆ ವಿಷಯಗಳೆಲ್ಲ, ಅದರ ಮಾಂಸ ತಿನ್ನುವಂಥದ್ದು. ಅದನ್ನು ಬಾಯಿಗೆ ಹಾಕೋಕೆ ಬಂದರು. ಸ್ವಲ್ಪ ನನಗೆ ಇರಿಟೇಷನ್ ಆಯಿತು. ಅವರು ಹೇಳಿದ್ರು, ನೋಡು ಪಾಪು, ಇದನ್ನು ಹೊಟ್ಟೆಗೂ ಹಸುವಿಗೋಸ್ಕರ ತಿನ್ನೋದಲ್ಲ. ಅಮೇಧ್ಯ ಇರ್ಬೋದು, ಅಂದರೆ ಲೆಟ್ರಿನ್ ಇರ್ಬೋದು, ಉಚ್ಚೆ ಇರ್ಬೋದು, ಘಟರ್ ನೀರು ಇರ್ಬೋದು, ಗಂಧ ಇರ್ಬೋದು, ಅಮೃತ ಇರ್ಬೋದು, ಪಾಯಸ ಇರ್ಬೋದು, ಹೋಳಿಗೆ ಇರ್ಬೋದು. ಒಂದು ತಿನ್ಬೇಕಾದ್ರೆ ಆಹಾ ಅನ್ನೋದು, ಇನ್ನೊಂದು ತಿನ್ಬೇಕಾದ್ರೆ ಅಯ್ಯೋ ಅನ್ನೋದು, ಇವೆರಡೂ ಇರಬಾರ್ದಪ್ಪ. ಎಲ್ಲವನ್ನೂ ತಿನ್ನುವಾಗ ಸಂತೋಷ ಪಡಬೇಕು, ಎಲ್ಲವನ್ನೂ ತಿನ್ನುವಾಗ ಆನಂದ ಪಡಬೇಕು. ಯಾಕೆಂದ್ರೆ ಭಗವಂತ ಅನ್ನೋದು ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆನ್ಸ್, ಆಮ್ನಿಸೆನ್ಸ್ ಅಂತ ಹೇಳಿದ ನೋಡಿ ಅಲ್ವಾ? ಹೇಳಿದಾರ ಇಲ್ಲ? ಇಡೀ ಜಗತ್ತೇ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ ಅನ್ನೋ ಒಂದು ಆ ಸೊಲ್ಲನ್ನ ನನ್ನ ಅಜ್ಜ ಹೆಣದಲ್ಲೂ ತೋರಿಸ್ಕೊಟ್ರು, ಕಣದಲ್ಲೂ ತೋರಿಸ್ಕೊಟ್ರು, ಕಣದಲ್ಲೂ ಬ್ರಹ್ಮತ್ವವನ್ನು ತೋರಿಸ್ಕೊಟ್ರು. ಇಂಥ ಆ ಮಹಾನುಭಾವರು ಕಡೆಗೆ ಪರಬ್ರಹ್ಮವನ್ನು ಸೇರುವಾಗ ಸುಮ್ಮನೆ ಕೂತಿದ್ರು ತಾಯಿ. ಅವರ ತಲೆ ಈ ಜಾಗದಲ್ಲಿ ಅಂತ ಶಬ್ದ ಬಂತು. ಅಜ್ಜ ಅಂದೆ, ಅವರ ಶರೀರ ಕೆಳಬಿದ್ದೋಯ್ತು. ಅಂದ್ರೆ ಬ್ರಹ್ಮರಂಧ್ರ ಪ್ರಯಾಣ ಮಾಡಿದಂಥ ಒಬ್ಬ ಗೃಹಸ್ಥ, ಅವರ ಸನ್ಯಾಸಿ ಅಲ್ಲ, ರುದ್ರಾಕ್ಷಿ ಹಾಕೊಂಡಿಲ್ಲ, ಹಣೆಗೆ ಭಸ್ಮ ಹಚ್ಕೊಂತಿರ್ಲಿಲ್ಲ, ಏನು ವೇಷ ಹಾಕೊಂತಿರ್ಲಿಲ್ಲ. ಅದು ಎಲ್ಲಾ ಜಾತಿಗಳ ಜನಗಳ ಮಧ್ಯದಲ್ಲಿ ಬೆರೆತು ಕೂತ್ಕೊಂಡ್ರಲ್ಲೇ ಬ್ರಹ್ಮ ಪ್ರಯಾಣ ಮಾಡಿದ್ರಲ್ಲ, ಅಂತ ಸಿದ್ಧರನ್ನ ಯಾವುದೇ ಸನ್ಯಾಸಿಗಳಲ್ಲೂ ನಾನು ನೋಡಿಲ್ಲ. ಅವ್ರು ಕಳ್ಕೊಂಡೆ ಅಂತ ಅನಿಸುತ್ತೆ, ದುಃಖ ಆಗತ್ತೆ. ಆಗ ಸದ್ಗುರು ನನ್ನಲ್ಲಿ ಇದ್ದಾರೆ ಅನ್ನುವ ಆನಂದದಲ್ಲಿ ಸಂತೋಷವಾಗಿದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.